ಪಲ್ಲವಿ ಏನಾದರೂ ಸ್ವೀಟ್ ಮಾಡು. ಬಾಳೆ ಎಲೆ ತಗೊಬನ್ನಿ. ಓಕೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಸ್ವೀಟ್ ಇಷ್ಟಪಡೋರಿಗೆ ಹಾಗೆ ಯಾರಿಗೆಲ್ಲ ಇಷ್ಟ ಇಲ್ವೋ ಈ ಸ್ವೀಟ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಕೂಡ ಹೆಲ್ತಿಯಾಗಿ ಕೊಟ್ರೆ ಅವ್ರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಫಟಾಫಟ್ ಅಂತ ಬೇಗನೆ ಮಾಡುವಂತಹ ಒಂದು ಹೆಲ್ತಿ ಸ್ವೀಟ್ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಬಾಳೆಹಣ್ಣನ್ನು ಯೂಸ್ ಮಾಡಿಕೊಂಡು ಕೇರಳದ ಒಂದು ಸ್ವೀಟನ್ನು ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆಯೇ ಗ್ಲೂಟೆನ್ ಫ್ರೀ. ಇದನ್ನು ಯಾರು ಬೇಕಾದರೂ ಕೂಡ ತಿನ್ಬೋದು. ಏನಕ್ಕೆ ಅಂತಂದರೆ ಇದು ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇಲ್ಲಿ ನಾನು ಒಂದು ಜಾರ್ಗೆ 2 ಬಾಳೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 10 ನಿಮಿಷ ನೆನೆಸಿದಂತಹ ಅವಲಕ್ಕಿ ಮತ್ತು 2 ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪನೂ ನೀರನ್ನು ಆ್ಯಡ್ ಮಾಡ್ದೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸ್ಮೂತ್ ಪೇಸ್ಟ್ ಥರ ಇದನ್ನು ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಬಾಣಲಿಗೆ ಹಾಕಿ ಸಿಮ್ಮಲ್ಲೇ ಒಂದು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು 3/4 ಕಪ್ಪಷ್ಟು ಬೆಲ್ಲನ ತಗೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು 1/4 ಕಪ್ಪಷ್ಟು ತೆಂಗಿನ ತುರಿನ ಈಗ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದು ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಬರುತ್ತೆ ಅಂತಂದರೆ ಇದು ತಳ ಬಿಡುತ್ತಲ್ಲ, ಸೊ ಆಗ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಇದು ತುಂಬಾ ಹೆಲ್ತ್ಗೆ ಒಳ್ಳೆಯದು. ಏನಕ್ಕೆ ಅಂತಂದರೆ ನಾವಿಲ್ಲಿ ಯಾವುದೇ ಥರದ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿ ನಾವು ಸ್ಟೀಮ್ ಮಾಡ್ತಾ ಇದ್ದೀವಿ. ಬಾಳೆ ಎಲೆನ ಯೂಸ್ ಮಾಡಿಕೊಂಡು ನಾವು ಸ್ಟೀಮ್ ಮಾಡೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ನಾನು ಬಾಳೆ ಎಲೆನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನಾನು ಈಗ ಸಿಮ್ಮಲ್ಲೇ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕಂತಂದರೆ ನೀಟಾಗಿ ಫೋಲ್ಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಈಗ ನಾನು ಎಲೆ ಬಿಸಿ ಆದಮೇಲೆ ಒಂದೇ ಒಂದು ಡ್ರಾಪ್ ತುಪ್ಪ ಹಾಕಿ ಈಗ ನಾನು ಮಾಡ್ಕೊಂಡಿರುವಂತಹ ಸ್ವೀಟ್ನ ಎಲೆ ಮೇಲೆ ಹಾಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ಗೆ ಕೂಡ ನಾನು ಹೇಳ್ದಂಗೆ ತುಂಬಾ ಒಳ್ಳೆಯದು. ನಾರ್ಮಲ್ ಆಗಿ ಬೇರೆ ಸ್ವೀಟ್ ಎಲ್ಲ ಮನೇಲಿ ಮಾಡ್ತಾನೆ ಇರ್ತೀವಿ. ಈ ಥರ ಒಂಥರ ಡಿಫ್ರೆಂಟ್ ಆಗಿ ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬಾ ಹೆಲ್ತಿಯಾಗಿರುವಂತಹ ಈ ಥರ ಸ್ವೀಟ್ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈಗ ನಾನು ಸ್ಟೀಮರ್ಗೆ ಹಾಕ್ಕೊಂಡು ಇದನ್ನು ಒಂದು 10 ಇಂದ 15 ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಎಲೆ ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಬಿಸಿ ಇದ್ದಾಗಲೇ ಇದನ್ನು ಆಚೆ ತೆಗೆದು ಇಟ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಯಾವುದಾದ್ರೂ ಹಬ್ಬ ಇದ್ದಾಗ ಮನೆಯಲ್ಲಿ ಕಾಮನ್ ಆಗಿ ನಾವು ಬಾಳೆ ಎಲೆ ಮತ್ತು ಬಾಳೆನಂತೂ ಇದ್ದೇ ಇರುತ್ತಲ್ವ. ಸೊ ಆ ಟೈಮಲ್ಲಾದರೂ ಇದನ್ನು ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಮನೆಯವರು ಕೂಡ ಏನೋ ಡಿಫ್ರೆಂಟ್ ಆಗಿದೆ ಸ್ವೀಟ್ ಅಂತ ಅಂದ್ಬಿಟ್ಟು ತಿಂತಾರೆ. ಆ್ಯಂಡ್ ಜೊತೆಗೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಸ್ವೀಟ್ನ ಒಂದು 2 ಇಂದ 3 ನಿಮಿಷದೊಳಗೇ ಮಾಡಿ ಮುಗಿಸ್ಬೋದು. ಸ್ಟೀಮರ್ಗೆ ಒಂದು 10 ನಿಮಿಷ ತಗೊಳ್ಳುತ್ತೆ. ಅದನ್ನು ಬಿಟ್ಟರೆ ಫಟಾಫಟ್ ಅಂತ ಅಂದ್ಬಿಟ್ಟು ಮಾಡ್ಬೋದು ಈ ಸ್ವೀಟ್ನ. ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾವುದಾದ್ರೂ ಸ್ವೀಟ್ ತಿನ್ನಬೇಕು ಅಂತ ಅಂದರೆ ಕೆಲವರು ತುಂಬಾ ಯೋಚನೆ ಮಾಡ್ತಾರೆ. ಈ ಥರ ಡಿಫ್ರೆಂಟಾಗಿ ಒಂದು ಹೆಲ್ತಿಯಾಗಿ ಸ್ವೀಟ್ ತಿಂತಿದ್ರೆ ಒಂಥರ ಖುಷಿ ಆಗುತ್ತೆ. ಎಲ್ಲೋ ಒಂದು ಬೇರೆ ಪ್ಲೇಸ್ಗೆ ಹೋಗಿ ನಾವು ಆ ಡಿಶ್ನ ಟ್ರೈ ಮಾಡ್ತಿದ್ದೀವಿ ಅನ್ನೋ ಒಂದು ಖುಷಿಯಿಂದ ನಾವು ತಿಂತೀವಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.